ಪಾಪ ಅವ್ರ ಆರೋಗ್ಯ ಕುಮಾರಸ್ವಾಮಿ ಕೊಟ್ಟವ್ರೆ. ನಾವು ಹೋರಾಟ ಶುರುವಾಗೋದು ಪಾಂತವನ ತೀರ್ಮಾನ ಆದ್ಮೇಲೆ ಹೋರಾಟ ಏನೋ ತೋರಿಸ್ಕೊಳ್ಳಿ, ಏನ್ ಬೇಡ, ಏನ್ ತೊಂದ್ರೆ. 130 ಶಾಸಕರಿದ್ರು, ಏನ್ ಅರ್ದಿದಿರಂತ ನಿಖಿಲ್ ಕುಮಾರಸ್ವಾಮಿ ನಿಮ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಆ ಹುಡುಗಂಗೆ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಟ್ಕೊತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ಆ ನಟರಾಜ ನೋಡ, ಇವನು ಕೊಡಪ್ಪ ದಿನ ಅವ್ರಿಗೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಇನ್ನ. ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಏನೋ ಉತ್ತರ ಕೊಡೋಣ. ನರೇಂದ್ರ ಮೋದಿಗೂ ಹಂಗೆ ಕೇಳಿದ್ರು. ಈಗ ದೇವೇಗೌಡರು ಹೇಳಿರ್ಲಿಲ್ವೇ, ಏನೋ ನಿಮ್ಮ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೇ ಜಾಗ ಕೊಡ್ತೀನಿ ಬನ್ನಿ ಅಂತ ಕರ್ತಿದ್ರು ಅವ್ರಿಗೆ. ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಟೈಮ್ಗೆ ಹೆಂಗೆ ಬೇಕೋ. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ, ಅದಕ್ಕೆ ಮಾತಾಡೋದು. ಪಾಪ ಅವ್ರ ಆರೋಗ್ಯ ಕುಮಾರಸ್ವಾಮಿ ಕೊಟ್ಟವ್ರೆ. ನಾವು ಹೋರಾಟ ಶುರುವಾಗೋದು ಪಾಂತವನ ತೀರ್ಮಾನ ಆದ್ಮೇಲೆ ಹೋರಾಟ ಏನೋ ತೋರಿಸ್ಕೊಳ್ಳಿ, ಏನ್ ಬೇಡ, ಏನ್ ತೊಂದ್ರೆ. 130 ಶಾಸಕರಿದ್ರು, ಏನ್ ಅರ್ದಿದಿರಂತ ನಿಖಿಲ್ ಕುಮಾರಸ್ವಾಮಿ ನಿಮ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಆ ಹುಡುಗಂಗೆ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಟ್ಕೊತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ಆ ನಟರಾಜ ನೋಡ, ಇವನು ಕೊಡಪ್ಪ ದಿನ ಅವ್ರಿಗೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಇನ್ನ. ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಏನೋ ಉತ್ತರ ಕೊಡೋಣ. ನರೇಂದ್ರ ಮೋದಿಗೂ ಹಂಗೆ ಕೇಳಿದ್ರು. ಈಗ ದೇವೇಗೌಡರು ಹೇಳಿರ್ಲಿಲ್ವೇ, ಏನೋ ನಿಮ್ಮ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೇ ಜಾಗ ಕೊಡ್ತೀನಿ ಬನ್ನಿ ಅಂತ ಕರ್ತಿದ್ರು ಅವ್ರಿಗೆ. ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಟೈಮ್ಗೆ ಹೆಂಗೆ ಬೇಕೋ. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ, ಅದಕ್ಕೆ ಮಾತಾಡೋದು.